ಇವತ್ತಿನ ವಿಷಯ ಗ್ರ್ಯಾಟಿಟ್ಯೂಡ್ ನಮಗೆ ಹೇಗೆ ಮುಖ್ಯ ಆಗ್ತದೆ ಅಂತ. ಗ್ರ್ಯಾಟಿಟ್ಯೂಡ್ ಅಂದರೆ ಕೃತಜ್ಞತೆ ನಮ್ಮ ಜೀವನದಲ್ಲಿ ಯಾಕೆ ಮುಖ್ಯ ಅಂತ. ಮೊನ್ನೆ ಏನಾಯಿತು, ನನ್ನ ಮಗನಿಗೆ ಹೇಳ್ತಾ ಇದ್ದೆ, ನಾವು ಯಾವಾಗಲೂ ಗ್ರೇಟ್ಫುಲ್ ಆಗಿರಬೇಕು ಮಗನೇ, ಎಲ್ಲದಕ್ಕೂ ಥ್ಯಾಂಕ್ ಯು ಹೇಳಬೇಕು ಅಂತ. ಯಾಕೆ ಹೇಳಬೇಕು ಅಂತ ಕೇಳ್ದ. ಮಕ್ಕಳ ಪ್ರಶ್ನೆ ಕೇಳದೇ ಇರ್ತಾರೇನ್ರಿ, ಕೇಳ್ದ. ಅದಕ್ಕೆ ಹೇಳಿದೆ, ನೋಡು, ನಮ್ಮ ಬ್ರೇನ್ ಅನ್ನೋದು ಒಂಥರ ಯೂಟ್ಯೂಬಿನ ಅಲ್ಗಾರಿದಮ್ ಇರೋ ಥರ. ಯೂಟ್ಯೂಬಿನ ಅಲ್ಗಾರಿದಮ್ ನಿಮಗೆ ಗೊತ್ತಲ್ಲ, ಸುಮ್ಮನೆ ಒಂದು ಸಾರಿ ಒಂದು ವೀಡಿಯೋನ ನೋಡಿಬಿಟ್ರಿ ಅಂದರೆ ಮತ್ತೆ ಅದೇ ಥರದ ವೀಡಿಯೋನ ಕಲಿಸ್ತಾನೇ ಇರುತ್ತೆ ನಮಗೆ. ಸೇಮ್ ಚಾನಲಿಂದ ಬರುತ್ತೆ, ಇಲ್ಲ ಸೇಮ್ ಟೈಪ್ ಆಫ್ ವೀಡಿಯೋಸ್ ಬರುತ್ತೆ. ಅದೇ ರೀತಿ ನಮ್ಮ ಬ್ರೈನೂ ಕೆಲಸ ಮಾಡುತ್ತೆ. ಹೇಗೆ ಅಂತ ಗೊತ್ತಾ? ಸಿಂಪ್ಲಿ ನಾವು ಲೆಕ್ಕ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನೋಡಿದ್ಯಾ, ನನ್ನ ಹತ್ರ ಒಂದೇ ಕಾರಿದೆ, 15 ಲಕ್ಷದ ಕಾರಿದೆ, ನಮಗೆ ಯಾಕೆ ಒಂದು 15 ಕೋಟಿ ಕಾರಿಲ್ಲ? ಒಂದೇ ಮನೆ ಇದೆ, ಯಾಕೆ ದೊಡ್ಡ ಮನೆ ಇಲ್ಲ? ದೊಡ್ಡ ಸಿಟಿನಲ್ಲಿ ಯಾಕಿಲ್ಲ? ಅಯ್ಯೋ, ಒಂದೇ ಬೈಕ್ ಇದೆ, ಯಾಕೆ 25 ಬೈಕ್ ಇಲ್ಲ? ಅಯ್ಯೋ, ನನ್ನ ಹತ್ರ ಬರೀ ಒಂದೇ KG ಗೋಲ್ಡ್ ಇದೆ, ಯಾಕೆ 25 KG ಗೋಲ್ಡ್ ಇಲ್ಲ? ಈ ಥರ ನಮ್ಮ ಹತ್ರ ಏನಿಲ್ಲ ಅಂತ ಲಿಸ್ಟ್ ಮಾಡೋದಕ್ಕೆ ಶುರು ಮಾಡ್ತೀವಿ. ಆವಾಗ ನಮ್ಮ ಬ್ರೈನ್ ಹೇಳುತ್ತೆ, ಓ, ಏನಿಲ್ಲ ಅನ್ನೋ ಲಿಸ್ಟ್ ಬೇಕಾ ನಿನಗೆ? ತಗೋ, ನಾನು ಕೊಡ್ತೀನಿ. ನೋಡು, ಆಚೆ ಮನೆಯವ್ರ ಹತ್ರ ಡೈಮಂಡ್ ಜ್ಯುವೆಲ್ರಿ ಇದೆ, ನಿನ್ನ ಹತ್ರ ಇಲ್ಲ. ನೋಡು, ಅವ್ರ ಹತ್ರ ಪ್ರೈವೇಟ್ ಜೆಟ್ ಇದೆ, ನಿನ್ನ ಹತ್ರ ಇಲ್ಲ. ಈ ಥರ ಲಿಸ್ಟ್ ಕೊಡೋದಕ್ಕೆ ಶುರು ಮಾಡುತ್ತೆ, ಏನೇನು ಇಲ್ಲ ಅಂತ. ಸೇಮ್ ಅಲ್ಗಾರಿದಮ್ ಅಲ್ವಾ? ಏನಿಲ್ಲ ಅನ್ನೋದ್ರ ಲಿಸ್ಟ್ ಕೊಡುತ್ತೆ. ಓಕೆ, ನೀವಾಗ ಬೇಜಾರು ಮಾಡ್ಕೊ, ನೀನೇನು ಕೇಳಿದೆಯೋ ಅದನ್ನ ಕೊಟ್ಟಿದ್ದೀನಿ, ಹುಡುಕ್ ಕೊಟ್ಟಿದ್ದೀನಿ, ಬೇಜಾರು ಮಾಡ್ಕೊ ಅಂತ. ಈ ಜಲಸ್ ಫೀಲಿಂಗು, ಬೇಜಾರು ಮಾಡ್ಕೊಳ್ಳೋದು, ಕಂಪೇರ್ ಮಾಡ್ಕೊಳ್ಳೋದು, ದುಃಖ ಪಡೋದು, ಇದನ್ನೆಲ್ಲ ಶುರು ಮಾಡ್ತೀವಿ. ಆಮೇಲೆ ಇವಾಗ ಗ್ರೇಟ್ಫುಲ್ ಆಗಿರೋದು ನಮ್ಮ ಲೈಫನ್ನು ಹೇಗೆ ಚೇಂಜ್ ಮಾಡುತ್ತೆ? ಸುಮ್ಮನೆ ಒಂದು ಸಾರಿ ಯೋಚನೆ ಮಾಡಿ ನೋಡಿ. ಎಷ್ಟೋ ಜನ ರಾತ್ರಿ ಮಲಗಿದವರು ಬೆಳಗ್ಗೆ ಎದ್ದೇ ಹೇಳೋದಿಲ್ಲ. ಅಂದರೆ ನಾವು ಬದುಕಿರೋದಕ್ಕೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ನಮ್ಮ ಕಣ್ಣುಗಳು ನಮ್ಗೆ ಇಡೀ ಜಗತ್ತನ್ನು ತೋರಿಸುತ್ತಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ನಾನೇನು ಮಾತಾಡ್ತಾ ಇದ್ದೀನೋ ಅದು ನಮಗೆ ಕೇಳಿಸ್ತಾ ಇದೆ ಅಂತ ಆದರೆ ಕಿವಿಗೆ ಥ್ಯಾಂಕ್ಸ್ ಹೇಳಬೇಕು. ಮಾತಾಡೋದಕ್ಕೆ ಬಾಯಿ ಇದೆಯಲ್ಲ, ಗಂಟ್ಲಿದೆಯಲ್ಲ, ಸ್ವರ ಇದೆಯಲ್ಲ, ಥ್ಯಾಂಕ್ಸ್ ಹೇಳ್ಬಿಡ್ಬೇಕು ಅಲ್ವಾ? ನಮ್ಮನ್ನು ಎತ್ಕೊಂಡು ನಡೆಸಾಡ್ಸ್ಕೊಂಡು ಹೋಗುತ್ತಲ್ಲ ಕಾಲು, ನಮ್ಮ ಕೈಯಲ್ಲಿ ನಾವು ಊಟ ಮಾಡ್ತೀವಲ್ಲ ಕೈ, ಈ ಥರ ನೆನಪು ಮಾಡ್ಕೊಂಡು ಹೋದರೆ ಥ್ಯಾಂಕ್ಸ್ ಹೇಳೋದಕ್ಕೆ ಎಷ್ಟೊಂದಿದೆ ರೀ. ಗಾಡಿ, ಬಂಗಾರ ಎಲ್ಲ ಆಮೇಲೆ, ನಮ್ಮ ದೇಹದಲ್ಲಿ ಎಷ್ಟೊಂದು ಪಾರ್ಟ್ ಇದೆ ಥ್ಯಾಂಕ್ಸ್ ಹೇಳೋದಕ್ಕೆ ಅಲ್ವಾ? ಇರೋ ಒಂದು ಮನೆಗೆ ನಾವು ಬೈಕೊಳ್ತೀವಿ, ಅಯ್ಯೋ ಯಾಕೆ ದೊಡ್ಡ ಮನೆ ಇಲ್ಲ ಅಂತ. ಮನೆ ಇಲ್ದಿರೋರು ಎಷ್ಟು ಜನ ಇಲ್ಲ ರೀ, ರಸ್ತೆನಲ್ಲಿ ಮಲ್ಕೊಳ್ಳೋರು ಎಷ್ಟು ಜನ ಇಲ್ಲ ರೀ. ಇವಾಗ ನನ್ನ ಮಗನಿಗೆ ದೊಡ್ಡ ಪ್ರಾಬ್ಲಮ್ ಆಯಿತು. ಕೇಳ್ದ, ಅಲ್ಲ ನೀನು ಏನಿದೆ ಅದಕ್ಕೆಲ್ಲ ಥ್ಯಾಂಕ್ಸ್ ಹೇಳು ಅಂತ ಹೇಳಿಬಿಟ್ಟೆ ಈಸಿಯಾಗಿ, ಇವಾಗ ನಾನು ಥ್ಯಾಂಕ್ ಯು ಹೇಳ್ತಿದ್ದೀನಿ ಅಂತ ಅವೆಲ್ಲ ನನಗೆ ಬೇಕಾಗಿರೋದೆಲ್ಲ ಬಿದ್ದುಬಿಡುತ್ತಾ ಅಂತ. ಅದಾಗಲ್ಲಪ್ಪ, ಹೆಲಿಕಾಪ್ಟ್ರಲ್ಲಿ ಬಂದು ಬಿದ್ದುಬಿಡುತ್ತಾ? ನಮಗೆ ಬೇಕಾಗಿರೋದು ಕೇಳಿರೋದಿಲ್ಲ, ಅದಾಗಲ್ಲ. ಆದರೆ ನಾವು ಜೀವನವನ್ನು ನೋಡುವ ರೀತಿ ಬದಲಾಗುತ್ತೆ, ನಮ್ಮ ದೃಷ್ಟಿಕೋನ ಬದಲಾಗುತ್ತೆ. ಸಿಂಪ್ಲಿ ನಾವು ಜಲಸ್ ಫೀಲ್ ಆಗೋದೇ ಇಲ್ಲ, ಬೇರೆಯವ್ರ ಜೊತೆ ನಮ್ಮನ್ನು ನಾವು ಕಂಪೇರ್ ಮಾಡ್ಕೊಳ್ಳೋದಿಲ್ಲ. ನಮ್ಮ ಹತ್ರ ಏನಿದೆಯೋ ಅದಕ್ಕೆ ನಾವು ಹ್ಯಾಪಿ ಆಗ್ತೀವಿ, ಅದಕ್ಕೆ ಖುಷಿ ಆಗ್ತೀವಿ. ಇವತ್ತಿರೋ ಮನುಷ್ಯ ನಾಳೆಗಿರ್ತಾನೋ ಇಲ್ವೋ ಅಂತ ಗೊತ್ತಿಲ್ಲದೆ ಇರುವಾಗ ನನ್ನ ಹತ್ರ ಏನಿಲ್ಲ ಅಂತ ಈ ಸೆಕೆಂಡನ್ನು ಬೇಜಾರು ಮಾಡ್ಕೊಂಡು ಕಳಿಬೇಕಾ, ಅಥವಾ ಏನಿದೆ ಅಂತ ಖುಷಿಯಾಗಿ ಕಳಿಬೇಕಾ ಅಲ್ವಾ? ಎಷ್ಟು ವರ್ಷ ರೀ ಒಂದು ಮನುಷ್ಯ ಬದುಕೋದು? 100 ವರ್ಷದಲ್ಲೂ 100 ವರ್ಷ ಬದುಕೋಕ್ಕಾಗಲ್ಲ ಅಲ್ವಾ? ಇವತ್ತಿಗೆ ನಾವು ಆರೋಗ್ಯವಾಗಿದ್ದೀವಿ, ಹ್ಯಾಪಿ ಆಗಿದ್ದೀವಿ, ಸ್ಮೈಲ್ ಮಾಡ್ಕೊಂಡಿದ್ದೀವಿ, ಖುಷಿಯಾಗಿದ್ದೀವಿ, ಇಷ್ಟೊಂದು ಸಾಮಾನಿದೆ ನನ್ನ ಹತ್ರ, ಇಷ್ಟೊಂದು ವಸ್ತುಗಳಿದ್ದಾವೆ ಅಂತ. ಆದರೆ ಈ ಕ್ಷಣವನ್ನು ಇವತ್ತಿಗೆ ನಾನು ಖುಷಿಯಾಗಿರ್ದಿರಾ, ಗ್ರೇಟ್ಫುಲ್ ಆಗಿರ್ದಿರಾ, ಥ್ಯಾಂಕ್ಫುಲ್ ಆಗಿರ್ದಿರಾ, ಇನ್ಯಾವಾಗ್ರಿ ಥ್ಯಾಂಕ್ಫುಲ್ ಆಗಿರೋದು? ಬೇಜಾರು ಮಾಡ್ಕೊಂಡಿರೋ ಕಳೆದ್ಬಿಟ್ರೆ, ವೇಸ್ಟ್ ಮಾಡಿಬಿಟ್ರೆ? ಅದಕ್ಕೆ ಹೇಳಿದೆ, ಈ ಥರ ಇದೆ ಮಗನೇ, ವಿಷಯ ಇಷ್ಟೇ. ನಿಂಗೆ ಬೇಜಾರು ಮಾಡ್ಕೊಳ್ಳೋದಕ್ಕೂ ಆಪ್ಷನ್ ಇದೆ, ಖುಷಿಯಾಗಿರೋದಕ್ಕೂ ಆಪ್ಷನ್ ಇದೆ. ನೀನು ಯಾವ ಚೂಸ್ ಮಾಡ್ಕೋತೀಯಾ? ಮೆನು ಇದೆಯಪ್ಪ ಎಲ್ಲದರದ್ದು ನಮ್ಮ ಎದುರುಗಡೆ. ನಿನಗೆ ಬೇಕಾಗಿರೋದ್ರ ನೀನು ಚೂಸ್ ಮಾಡ್ಕೋಬೇಕಂದ್ರೆ ಥ್ಯಾಂಕ್ಫುಲ್ ಆಗಿರಬೇಕು, ಗ್ರೇಟ್ಫುಲ್ ಆಗಿರಬೇಕು ಅಂತ. ಅವನಿಗೆ ಅವಾಗ ಅರ್ಥ ಆಯಿತು, ಓ, ನಾವು ಪೀಸ್ಫುಲ್ ಆಗಿರ್ತೀವಿ ಅಂತ ಗ್ರೇಟ್ಫುಲ್ ಆಗಿರಬೇಕಾ ಅಂತ. ಕರೆಕ್ಟಪ್ಪ, ಅಷ್ಟೇ ಬೇಕಾಗಿರೋದು. ಆಗ ನಾವೇ ಜಲಸ್ ಮಾಡ್ಕೋತಾ ಇಲ್ಲ ಅಂತ ಆದರೆ, ನಮ್ಮ ತಲೆನೇ ಹಾಳಾಗ್ತಾ ಇಲ್ಲ, ನಾವೇ ಖುಷಿಯಾಗಿದ್ದೀವಿ ಅಂತ ಆದರೆ, ಆ ವಸ್ತುಗಳು ಬಂದು ನಮಗೆ ಖುಷಿ ಕೊಡೋದಕ್ಕಿಂತ ಈ ಕ್ಷಣವನ್ನು ಹೀಗೆ ಹೇಗಿದೆಯೋ ಹಾಗೇ ನಾವು ಖುಷಿ ಪಡ್ತೀವಿ ಅಂತ ಆದರೆ, ಇದೇ ಅಲ್ವೇನ್ರಿ ಸುಖ? ಇನ್ನೇನ್ರಿ ಬೇಕಾಗಿದೆ ನಮಗೆ? ಹ್ಯಾಪಿನೆಸ್ ಅಂದರೆ ಇದೇ ಅಪ್ಪ. ಅದಕ್ಕೆ ನಾವು ಕೃತಜ್ಞರಾಗಿರಬೇಕು, ಗ್ರೇಟ್ಫುಲ್ ಆಗಿರಬೇಕು ಅಂತ ನನ್ನ ಮಗನಿಗೆ ಪಾಠ ಹೇಳಿದೆ. ನಾನು ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನೀವು ಪ್ರಯತ್ನ ಮಾಡಿ ನೋಡಿ. ಬೀಯಿಂಗ್ ಗ್ರೇಟ್ಫುಲ್ ಇದೆಯಲ್ಲ, ಥ್ಯಾಂಕ್ಫುಲ್ ಇದೆಯಲ್ಲ, ಒಂದು ರೀತಿ ಸಮಾಧಾನ ಕೊಡುತ್ತೆ. ಜಲಸಿಯನ್ನು ಫೀಲ್ ಆಗೋದಕ್ಕೆ ಅವಕಾಶ ಇಲ್ಲ, ಸಾಧ್ಯನೇ ಇಲ್ಲ ಅಲ್ವಾ? ಅಷ್ಟೇ ಸಾಕು ನಾವು ಖುಷಿಯಾಗಿರೋದಕ್ಕೆ. ಬೇರೆ ಏನ್ರಿ ಬೇಕು? ಖುಷಿಯಾಗಿರೋಣ, ಹ್ಯಾಪಿಯಾಗಿರೋಣ.